ನಮಸ್ಕಾರ ಎಲ್ರಿಗೂ, ನಾನು ದೀಪಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಫೋರಮ್ ಮಾಲ್ಗೆ ಹೋಗಿದ್ವಿ, ಫ್ರೀ ಇದ್ವಿ, ಹಾಗಾಗಿ ಹೋಗಬೇಕು ಅನ್ನಿಸ್ತು. ನನಗೆ ಫೋರಮ್ ಮಾಲಲ್ಲಿ ವೈಬ್ಸ್ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನನಗಲ್ಲಿ ಹೋದರೆ ಬೋರ್ ಅನಿಸಲ್ಲ. ಯೂಶ್ವಲಿ ಯಾವ ಮಾಲ್ಗೆ ಹೋದ್ರೂ ಯಾರಿಗೂ ಬೋರ್ ಆಗೋಲ್ಲ, ಬಟ್ ಇದು ತುಂಬ ಅಟ್ರಾಕ್ಟಿವ್ ಆಗಿದೆ. ಸೊ ಹಾಗಾಗಿ ಫೋರಮ್ ಮಾಲ್ಗೆ ಹೋಗೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಹೊಸ ಫೋರಮ್ ಮಾಲ್ ಬೈದಿವೆ. ಆ್ಯಂಡ್ ಇಲ್ಲಿ ಹೋಮ್ ಸೆಂಟ್ರಲ್ಲಿ ಈ ಕುಷನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಇದ್ರ ಕಾಸ್ಟ್ ಬಂದುಬಿಟ್ಟು 900 ರುಪೀಸ್, ವೆರಿ ಕಾಸ್ಟ್ ಆಯಿತು. ಬಟ್ ಅವತ್ತು ಸೇಲ್ ನಡೀತಾ ಇತ್ತು, ಕೆಲವೊಂದು ಪ್ರಾಡಕ್ಟ್ಸ್ ಮೇಲೆ ಸೇಲ್ ಇಟ್ಟಿದ್ರು, ಬ್ಲ್ಯಾಕ್ ಫ್ರೈಡೇ ಸೇಲು. ಬಟ್ ಸ್ಟಿಲ್ ಕಾಸ್ಟ್ಲಿನೇ. ಆ್ಯಂಡ್ ಫನ್ ಸಿಟಿಯಲ್ಲಿ ಒಂದು ಸ್ವಲ್ಪ ಗೇಮ್ಸ್ನ ಆಡಿದ್ವಿ. ಫನ್ ಸಿಟಿಲೂ ಅಷ್ಟೇ ಹೆವಿ ಕಾಸ್ಟ್ಲಿ ಇರುತ್ತೆ ಗೇಮ್ಸು, ಆದರೂ ಒಂದಷ್ಟು ಗೇಮ್ಸ್ನ ಟ್ರೈ ಮಾಡಿದ್ವಿ. ಆ್ಯಂಡ್ ಫೋರಮ್ ಮಾಲಲ್ಲಿ ಬೇಸ್ಮೆಂಟಲ್ಲಿ ನಿಮಗೆ ಎಲ್ಲ ಜ್ಯುವೆಲ್ರಿ ಸ್ಟೋರ್ಸು ಸಿಗುತ್ತೆ. ಆಲ್ಮೋಸ್ಟ್ ಒಂದು 5 to 6 ಜ್ಯುವೆಲ್ರಿ ಸ್ಟೋರ್ಸ್ ಇದೆ. ನಿಮ್ಗೆ ಇನ್ ಕೇಸ್ ಏನು ಶಾಪಿಂಗ್ ಮಾಡಬೇಕು ಅಂದ್ರೆ ಶಾಪಿಂಗ್ ಮಾಡ್ಬೋದು ಮಾಲಲ್ಲೇ. ಆ್ಯಂಡ್ ಇಲ್ಲಿ ಏನಂದರೆ ಮಿಲೇನಿಯಮ್ ಸೋಪು 800 ರುಪೀಸ್ದು ಸೋಪ್ ಇದೆ ಮೈಸೂರು ಸ್ಯಾಂಡಲಲ್ಲಿ. ನಾನು ಯಾವತ್ತಾದರೂ ಒಂದಿನ ಅದನ್ನು ಟ್ರೈ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅವತ್ತಿನ ದಿನ ಬರೀ 20 ರುಪೀಸ್ ಡಿಸ್ಕೌಂಟ್ ಇತ್ತಷ್ಟೇ. ಆ್ಯಂಡ್ ಆಲ್ರೆಡಿ ಕ್ರಿಸ್ಮಸ್ ಡೆಕೋರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಈ ಮಾಲ್ ಬಂದುಬಿಟ್ಟು ತುಂಬ ಯೂಜ್ ಆಗಿದೆ. ಜ್ಯುವೆಲ್ರಿ ಸ್ಟೋರ್ಸು ಸಿಗುತ್ತೆ, ಬಟ್ಟೆನೂ ಸಿಗುತ್ತೆ. ನೀವು ಹೋಗ್ಬಿಟ್ರೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ಥರ ಆಲ್ಮೋಸ್ಟ್ ಎಲ್ಲನೂ ಶಾಪಿಂಗ್ ಮಾಡಿಕೊಂಡು ಬರ್ಬೋದು. ಆ್ಯಂಡ್ ನಾನು ಅಲ್ಲಿಂದ ಲೂಲು ಮಾಲ್ ಕೂಡ ಇದೆ ಅದರಲ್ಲಿ. ಸೊ ಲೂಲು ಮಾಲಿಂದ ಒಂದಷ್ಟು ಐಟಮ್ಸ್ನ ತೊಗೊಬಂದೆ ಬೇಕಾಗಿರೋದು. ಅದರಲ್ಲಿ ಬಂದುಬಿಟ್ಟು ಈ ಅಪ್ಸರಾ ಕಿಟ್ ಒಂದು. ಈ ಅಪ್ಸರಾ ಕಿಟ್ಟಲ್ಲಿ ಎಲ್ಲ ಕೊಟ್ಟಿದ್ರು, ಅಂದರೆ ಐಟಮ್ಸು ಡ್ರಾಯಿಂಗಿಗೆ ಏನೇನು ಬೇಕು ಎಲ್ಲ ಐಟಮ್ಸ್ನೂ ಕೊಟ್ಟಿದ್ರು. ನನಗೆ ಡ್ರಾಯಿಂಗ್ ಅಂದರೆ ಇಷ್ಟ ಆಗುತ್ತೆ, ಯಾಕಂದರೆ ಕೆಲವೊಂದು ಸಲ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ತಲೆಗೆ. ಆ ಟೈಮಲ್ಲಿ ನಾವು ಬೇರೆ ಆ್ಯಕ್ಟಿವಿಟೀಸ್ ಕಡೆಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಆಗ ಏನಾಗುತ್ತೆ, ನೆಗೆಟಿವ್ ಥಾಟ್ಸು ಸ್ವಲ್ಪ ಡಿಟ್ಯಾಚ್ ಆಗುತ್ತೆ. ಸೊ ಹಾಗಾಗಿ ಈ ಸೆಟ್ನ ನಾನು ತೊಗೊಂಡೆ. ನನಗೆ ಯೂಶ್ವಲಿ ಈ ಕ್ರಾಫ್ಟ್ಸು ಆ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಈ ಟೈಲರಿಂಗ್ಸು ಈ ಥರದ್ದು ವರ್ಕೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇರಲಿ ಅಂತ ಹೇಳಿಬಿಟ್ಟು ಈ ಅಪ್ಸರದು ಕಿಟ್ನ ತೊಗೊಂಡೆ. ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕು ಅಂದ್ಕೊಂಡೆ, ಬಟ್ ಇದು ನನಗೆ ಒಳ್ಳೆ ಆಫರಲ್ಲಿ ಸಿಕ್ತು, ಹಾಗಾಗಿ ಇದನ್ನು ತಗೊಂಡೆ. ನೋಡಿ, ಇದು ಬಂದುಬಿಟ್ಟು ಎರೇಸರು, ಲೈಕ್ ಪೆನ್ನಲ್ಲೇ ಎರೇಸರ್ ಥರ, ಗೊತ್ತಿಲ್ಲ ಅದು ಬರಲಿಲ್ಲ ಹೇಗೆ ಯೂಸ್ ಮಾಡೋದು ಅಂತ. ಸೊ ಅದು ಎರೇಸರ್ ಅಂತ. ಒಂದು ಕ್ರಾಫ್ಟ್ ಬುಕ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಏನೇನು ಐಟಮ್ಸ್ ಬೇಕು ಕ್ರಾಫ್ಟ್ ಮಾಡೋಕ್ಕೆ ಎಲ್ಲ ಐಟಮ್ಸ್ನ ಕೊಟ್ಟಿದ್ದರು. ಆ್ಯಂಡ್ ಇದ್ರದ್ದು ಕಾಸ್ಟ್ ಬಂದುಬಿಟ್ಟು 250 ರುಪೀಸು, ಬಟ್ ಆಫ್ಟರ್ ಡಿಸ್ಕೌಂಟ್ 50 ರುಪೀಸ್ ಡಿಸ್ಕೌಂಟ್ ಆಯಿತು. ಸೊ 200 ರುಪೀಸ್ ಬಿತ್ತು ಆ ಸೆಟ್ಟಿಗೆ. ಆ್ಯಂಡ್ ಕಿಂಡರ್ ಜಾಯಲ್ಲಿ ಹ್ಯಾರಿ ಪಾಟರ್ದು ಎಡಿಷನ್ ಬಿಟ್ಟಿದ್ದಾರೆ. ಅದು ಹ್ಯಾರಿ ಪಾಟರ್ ನನಗೆ ಇಷ್ಟ ಆಗುತ್ತೆ ಏನಂತ ತುಂಬ ಕ್ಯೂರಿಯಸ್ ಆಗಿ ತೊಗೊಬಂದೆ. ಆ್ಯಂಡ್ ಪ್ಯಾರಾಚೂಟಲ್ಲಿ ಸಂಪೂರ್ಣ ಆಯಿಲ್ ಬಿಟ್ಟಿದ್ದಾರೆ. ನಾನು ಯೂಶ್ವಲಿ ಕೊಬ್ಬರಿ ಎಣ್ಣೆಗೆ ಈ ಹೈಬಿಸ್ಕಸ್ಸು, ಆಮೇಲೆ ಕರಿ ಲೀವ್ಸು, ಅಲೋವೆರಾ ಇದನ್ನೆಲ್ಲ ಹಾಕಿಬಿಟ್ಟೆ ನಾನು ಕುದಿಸ್ಕೊಂಡು ಎಣ್ಣೆ ಹಚ್ಕೊತೀನಿ. ಬಟ್ ಅದರಲ್ಲೇ ಅದನ್ನು ಬಿಟ್ಟಿದ್ದಾರಲ್ವ, ಹಾಗಾಗಿ ತಗೊಳ್ಬೇಕು ಅನ್ನಿಸು ತಗೊಬಂದೆ. ಸೊ ಇನ್ನೂ ಒಂದಷ್ಟು ಐಟಮ್ಸ್ನ ತೊಗೊಂಡೆ ಅಷ್ಟೇನೇ. ಅಂದರೆ ಯೂನಿಕ್ ಆಗಿರೋದು ನಿಮಗೆ ಶೇರ್ ಮಾಡಿದ್ದೀನಿ. ಇನ್ನು ಬಾಕಿ ಎಲ್ಲ ನಾನು ಡೈಲಿ ಎಸೆನ್ಷಿಯಲ್ಸ್ ಏನು ಬೇಕೋ ಅದು ತೊಗೊಂಡೆ. ಆ್ಯಂಡ್ ಇನ್ನೊಂದು ಏನಂದರೆ, ಈ ಬ್ಯಾಗ್ಗೆ ಲೂಲು ಮಾಲಲ್ಲಿ ನಾನು ಪೇ ಮಾಡಿದ್ದು 16 ರುಪೀಸ್. ನನಗೆ ಗೊತ್ತಿಲ್ಲ, ಈ ಥರದ ಬ್ಯಾಗ್ಸ್ನ ನನಗೆ ಪೇ ಮಾಡಬೇಕು ಕಾಸು ಅಂದರೆ ನನಗೆ ಬೇಜಾರಾಗುತ್ತೆ. ಯಾಕಂದರೆ ತೊಗೊಬರ್ತೀನಿ, ಬಿಸಾಕಿರ್ತೀನಿ. ಸೊ ಹಾಗಾಗಿ ಅದನ್ನು ಎಷ್ಟಕ್ಕೆ ಮಟ್ಟಿಗೆ ನಾನು ರಿಯೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ಅದು ವೇಸ್ಟ್ ಅನಿಸುತ್ತೆ. ಬಟ್ ಸ್ಟಿಲ್ ಇಷ್ಟ ಆಗಿತ್ತು ಈ ದಿನದ ವ್ಲಾಗು. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.